ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತು ಶ್ರೀ ಶಂಕರ ಭಗವತ್ಪಾದರ ಈ ಶ್ಲೋಕ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಂದರೆ ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಶ್ರಯ ಆಗಿರುವಂತಹ, ಕಾರುಣ್ಯದ ನಿಧಿಗಳಾಗಿರುವಂತಹ, ಲೋಕಕ್ಕೆ ಶಾಂತಿಯನ್ನು ಕೊಡುವಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದರ ಅರ್ಥ. ಈ ಶ್ಲೋಕವು ಅತ್ಯಂತ ಪ್ರಸಿದ್ಧವೂ ಮತ್ತು ಜನಪ್ರಿಯವೂ ಆಗಿದೆ. ಈ ಶ್ಲೋಕದಲ್ಲಿ ಶಂಕರರಿಗೆ 4 ವಿಶೇಷಗಳನ್ನು ಹೇಳಿದೆ. ಬನ್ನಿ ಈ ಶ್ಲೋಕದ ಅರ್ಥವನ್ನು ಬಿಡಿಯಾಗಿ ಇವತ್ತು ನೋಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂದರೆ ಶ್ರೀಶಂಕರರೆಂದರೆ ಶ್ರುತಿಗಳಿಗೂ ಸ್ಮೃತಿಗಳಿಗೂ ಪುರಾಣಗಳಿಗೂ ಆಲಯರಾಗಿರುವಂತಹವರು. ಶ್ರೀ ಶಂಕರರೇ ವೇದಗಳಿಗೂ 100 ಸ್ಮೃತಿಗಳಿಗೂ ಹಾಗೂ ಪುರಾಣಗಳಿಗೂ ಆಶ್ರಯರಾಗಿದ್ದಾರೆ. ಶ್ರೀ ಶಂಕರರ ಪ್ರಸ್ಥಾನತ್ರಯ ಭಾಷೆಗಳಲ್ಲಿ ನಾವು ಇದನ್ನು ನೋಡ್ಬೋದು. ಕರುಣಾಲಯಂ ಅಂದರೆ ಶ್ರೀಶಂಕರರು ಕಾರುಣ್ಯ ಸಾಗರರೇ ಆಗಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶಂಕರರ ಜೀವನವೆಲ್ಲವೂ ಉಪಯುಕ್ತವಾಗಿದೆ. ನಮಾಮಿ ಭಗವತ್ಪಾದಂ ಶ್ರೀಶಂಕರಂ ಅಂದರೆ ಶ್ರೀಶಂಕರರು ಭಗವತ್ಪಾದರು ಆಗಿದ್ದಾರೆ, ಅಂದರೆ ಪೂಜ್ಯಪಾದರು, ಲೋಕವೃಂದವೂ ಆಗಿದ್ದಾರೆ. ಲೋಕಶಂಕರಂ ಅಂದರೆ ಆತ್ಮಜ್ಞಾನವನ್ನು ಉಪದೇಶಿಸಿ ಶ್ರೀಶಂಕರರು ಜಗತ್ತಿಗೆ ಶಾಂತಿಯನ್ನು ಮತ್ತು ನೆಮ್ಮದಿಯನ್ನು ಕೂಡ ಉಂಟು ಮಾಡಿರೋರು ಆಗಿದ್ದಾರೆ. ಕರ್ಮ, ಭಕ್ತಿ, ವೈರಾಗ್ಯಗಳನ್ನು ಶ್ರೀಶಂಕರರು ಉಪದೇಶಿಸುತ್ತಾರೆ. ಪರಮಶಿವನ ಅಂಶಾವತಾರಿಗಳಾದ ಶ್ರೀಶಂಕರರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಕೇರಳ ರಾಜ್ಯದ ಕಾಲಟಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಬ್ರಹ್ಮಾತ್ಮ ಜ್ಞಾನದಿಂದಲೇ ಅಮೃತತ್ವ ಪ್ರಾಪ್ತಿ ಎಂಬುದನ್ನು ಸಾರಿದ ಶ್ರೀ ಜಗದ್ಗುರು ಶಂಕರಾಚಾರ್ಯರಿಗೆ ನನ್ನ ಮತ್ತೊಮ್ಮೆ ವಂದನೆಗಳು. ಆತ್ಮಜ್ಞಾನ ಪ್ರಾಪ್ತಿಗಾಗಿ ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ಶ್ರೀ ಶಂಕರ ಭಗವತ್ಪಾದರ ಈ ಶ್ಲೋಕ ಮತ್ತು ಅದರ ಅರ್ಥ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ನೋಡ್ತಾ ಇದ್ರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರೈಬ್ ಮತ್ತು ಮಾಡುವ ಎಲ್ಲ ಲೈಕ್ ಮತ್ತು ಶೇರ್ಗಳು ನನಗೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತೆ. ಸೊ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕ ಮತ್ತು ಅದರ ಅರ್ಥದ ಜೊತೆಗೆ ಮತ್ತೆ ಸಿಗೋಣ. ನಾನು ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.